ಸ್ನೇಹಿತರೆ ನಮಸ್ಕಾರ. ಸ್ವಾತಂತ್ರ್ಯ ದಿನದಂದೇ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಜನರಿಗೆ ಒಂದು ದೊಡ್ಡ ಉಡುಗೊರೆ ಘೋಷಣೆ ಮಾಡಿದ್ದಾರೆ. ಹೌದು. ಅದೇನಂತ ಕೇಳೋದಾದ್ರೆ ತಮಿಳುನಾಡಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿಗೆ ಸರ್ಕಾರದಿಂದ ಉಚಿತವಾಗಿ ಚಿನ್ನದ ಉಂಗುರವನ್ನ ಕೊಡ್ತಾರಂತೆ. ಈ ಯೋಜನೆಗೆ 755 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತೆ. ಸೊ ಇದರ ಪೂರ್ತಿ ವಿವರ ಏನು ಅಂತ ನೋಡ್ತಾ ಹೋಗೋಣ. ಇನ್ಮೇಲೆ ಹುಟ್ಟುವಂತಹ ಪ್ರತಿಯೊಂದು ಮಗುವಿಗೆ ಚಿನ್ನದ ಉಂಗುರ ಕೊಡುವಂತಹ ಒಂದು ಯೋಜನೆ. ಹೌದು, ಹಿಂದೆಂದೂ ಕಾಣದ ಯೋಜನೆ ಈಗ ತಮಿಳುನಾಡಿನಲ್ಲಿ ಬರ್ತಾ ಇದೆ. ಸ್ನೇಹಿತರೆ, ಏನು ಘೋಷಣೆ ಮಾಡಿದ್ರು? ಯಾವಾಗಿನಿಂದ ಇದು ಶುರು? ಸ್ನೇಹಿತರೆ, ಆಗಸ್ಟ್ 15, 2026ರಿಂದ ಇದು ಪ್ರಾರಂಭವಾಗತ್ತೆ. ಸ್ವಾತಂತ್ರ್ಯ ದಿನದಂದೇ ಇದು ತಮಿಳುನಾಡಿನ ಸಿಎಂ ವಿಜಯ್ ಅವರು ಭಾಷಣದಲ್ಲಿ ನೀಡಿರ್ತಕ್ಕಂತಹ ಒಂದು ದೊಡ್ಡ ಘೋಷಣೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅವರು ಹೇಳಿದ ಪ್ರಕಾರ ಗೋಲ್ಡ್ ರಿಂಗ್ ಗಿಫ್ಟ್ ಸ್ಕೀಮ್ ಫಾರ್ ನ್ಯೂ ಬಾರ್ನ್ಸ್ ಅಂತ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಹೊಸ ಯೋಜನೆಯನ್ನ ಸೆಪ್ಟೆಂಬರ್ 15, 2026ರಿಂದ ತಮಿಳುನಾಡಿನ ರಾಜ್ಯದಲ್ಲಿ ಜಾರಿ ತರಲಿದ್ದಾರೆ. ಹೌದು, ಇವತ್ತು ಈಗಾಗಲೇ ಆಗಸ್ಟ್ 15ಕ್ಕೆ ಇದನ್ನ ಘೋಷಣೆ ಮಾಡಿದ್ರು. ಸೆಪ್ಟೆಂಬರ್ 15ನೇ ತಾರೀಕಿನಿಂದ ಈ ತಮಿಳುನಾಡಿನಲ್ಲಿ ಈ ಒಂದು ಯೋಜನೆ ಜಾರಿ ಆಗುತ್ತದೆ, 1 ತಿಂಗಳ ಒಳಗಾಗಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಯೋಜನೆಯ ಉದ್ದೇಶ ಏನಂದ್ರೆ, ತಮಿಳುನಾಡಿನಲ್ಲಿ ಹುಟ್ಟುವ ಎಲ್ಲ ನವಜಾತ ಶಿಶುಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಚಿನ್ನದ ಉಂಗುರವನ್ನ ಉಡುಗೊರೆಯಾಗಿ ನೀಡುವುದು. ಹೌದು, ಇದು ಕೇವಲ ಒಂದು ಉಡುಗೊರೆ ಅಲ್ಲ, ಇದು ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡುವ ನಿಟ್ಟಿನಲ್ಲೂ ಒಂದು ಪ್ರಮುಖ ಹೆಜ್ಜೆ ಅಂತ ಸರ್ಕಾರ ಹೇಳುತ್ತಿದೆ. ಎಷ್ಟು ಖರ್ಚು ಯಾರಿಗೆ ಸಿಗುತ್ತೆ? ಹೌದು ಸ್ನೇಹಿತರ, ಇಲ್ಲಿ ಈ ಯೋಜನೆಗೆ ಒಟ್ಟು 755.83 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಸರ್ಕಾರ ಅಂದಾಜು ಮಾಡಿದೆ. ಈಗ ಪ್ರಮುಖ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರಿಗೆಲ್ಲ ಈ ಯೋಜನೆಯ ಲಾಭ ಸಿಗತ್ತೆ? ಸೆಪ್ಟೆಂಬರ್ 15, 2026ರಿಂದ ತಮಿಳುನಾಡಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಜನನ ಪ್ರಮಾಣ ಪತ್ರ ಪಡೆದ ಎಲ್ಲ ನವಜಾತ ಶಿಶುಗಳಿಗೆ ಈ ಚಿನ್ನದ ಉಂಗುರ ಸಿಗಲಿದೆ ಅಂತೆ. ಆದ್ರೆ ಇನ್ನು ಕೆಲವು ನಿಯಮಗಳಿದಾವೆ. ಅರ್ಹತೆಯ ಬಗ್ಗೆ ಸಂಪೂರ್ಣವಾದ ಗೈಡ್ಲೈನ್ಸ್ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಹೌದು, ಇಂಥವರೆಗೆ ನಾವು ಕೊಡ್ತೀವಿ ಅಂತ ಗೈಡ್ಲೈನ್ಸ್ ಇನ್ನು ಕೊಟ್ಟಿಲ್ಲ. ಅದ್ರ ಬಗ್ಗೆ ಇನ್ನು ಅಪ್ಡೇಟ್ ಬರಬೇಕಾಗಿದೆ. ಸೆಪ್ಟೆಂಬರ್ 15ಕ್ಕೆ ಅಧಿಕೃತವಾಗಿ ಲಾಂಚ್ ಆದಾಗ ಎಲ್ಲ ಡೀಟೇಲ್ಸ್ ಗಳು ಕೂಡ ಬರುತ್ತೆ. ಇದಕ್ಕೂ ಮೊದಲು ತಮಿಳುನಾಡಿನಲ್ಲಿ ಈಗಾಗಲೇ ಮುತ್ತುಲಕ್ಷ್ಮಿ ಅವರು ಕೂಡ ಒಂದು ಮೆಟರ್ನರಿಯಲ್ಲಿ ಬೆನಿಫಿಟ್ ಸ್ಕೀಮ್ಸ್ ಗಳನ್ನ ತಂದಿದ್ರು. ಅದರ ನಂತರ ಒಂದು ಈ ಒಂದು ಹೆಜ್ಜೆಯನ್ನ ಅಲ್ಲಿಯ ಸರ್ಕಾರ ಇಟ್ಟಿರ್ತಕ್ಕಂಥದ್ದು. ಸರ್ಕಾರಿ ಯೋಜನೆ ಮುಖ್ಯವಾದ 3 ಕಾರಣಗಳಿಗೆ ಒಂದು ಹೋಲಿಕೆ ಆಗತ್ತೆ. ಇದರ ಉದ್ದೇಶಗಳು ಏನಂತ ಕೇಳೋದಾದ್ರೆ, ಮಾತೃ ಮತ್ತು ಶಿಶು ಆರೋಗ್ಯ. ಹೌದು, ಚಿನ್ನದ ಉಂಗುರ ಮತ್ತು ಆಸ್ತಿ, ಅದೊಂದು ಆಸ್ತಿ ತರ ಮುಂದೆ ಕುಟುಂಬಕ್ಕೆ ಕಷ್ಟ ಬಂದಾಗ ಇದನ್ನ ಬಳಸ್ಕೊಳ್ಬಹುದು. ಇನ್ನು ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ನಮ್ಮ ಸರ್ಕಾರದಲ್ಲಿ ಇನ್ನು ಕೆಲವೆಡೆ ಹೆಣ್ಣು ಮಗು ಜನಿಸಿದರೆ ನಿರ್ಲಕ್ಷ್ಯ ಆಗುತ್ತದೆ. ಈ ಯೋಜನೆಯ ಮುಖಾಂತರ ಹೆಣ್ಣು ಮಕ್ಕಳಿಗೆ ಜನನ ಅದು ಆಚರಣೆಯಾಗಿ ಬದಲಾವಣೆ ಆಗತ್ತೆ. ಹೆಣ್ಣು ಮಗುವಿನ ಜನನ ಆಗಿಬಿಟ್ರೆ ಅದು ಆಚರಣೆಯ ರೂಪದಲ್ಲಿ ಒಂದು ಉದ್ದೇಶ ಹೊಂದಿರತ್ತೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಹೆಚ್ಚಾಗುತ್ತೆ. ನೀವು ನೋಡಬಹುದು, ಹೆಚ್ಚಾನೆಚ್ಚು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗ್ತಿರ್ತಾರೆ ಬಡ ಜನ, ಮಾತ್ರ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನು ಹೆಚ್ಚಿನ ಉತ್ತೇಜನವನ್ನ ಕೊಟ್ಟಂಗಾಗತ್ತೆ. ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದನ್ನ ಕಡಿಮೆ ಮಾಡ್ತಾರೆ ಜನ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಂದಾವಣಿ ಮಾಡಿಸ್ಕೊಂಡು ಇದು ಒಂದು ಪ್ರೋತ್ಸಾಹ ಉಂಟಾ ಮಾಡತ್ತೆ. ಸೊ ಒಂದು ಚಿನ್ನದ ಉಂಗರ ಆದ್ರೂ ಸಿಗತ್ತಲ್ವಾ ಅಂತ ಹೇಳ್ಬಿಟ್ಟು ಹೆಚ್ಚಾನೆಚ್ಚು ಜನ ಇಲ್ಲಿಯೇ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಒಂದು ನೋಂದಾಯಿಸ್ಕೊಳ್ತಾರೆ. ಸೊ ಅಲ್ಲಿಯೇ ಒಂದು ಡಿಲಿವರಿಯನ್ನ ಮಾಡಿಸ್ಕೊಳ್ಳುವಂಥದ್ದು. ಸೊ ಇನ್ನು ಈ ಘೋಷಣೆ ಆದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ 2 ತರ ಪ್ರತಿಕ್ರಿಯೆ. ಒಂದು ಯಾವುದೇ ಒಂದು ಯೋಜನೆ ತಂದ್ರೆ ಅದಕ್ಕೆ ಒಬ್ಬೊಬ್ರು ಸರಿಯಪ್ಪ ಆಯ್ತು ಒಳ್ಳೆ ಯೋಜನೆ ಅನ್ನುವಂಥವ್ರು ಕೂಡ ಇರ್ತಾರೆ. ಇನ್ನು ಕೆಲವೊಂದಿಷ್ಟು ಕಡೆ ಇದೇನು ಉಪಯೋಗ, ಇದರಿಂದ ನಷ್ಟ ಆಗತ್ತೆ, ಹೀಗೆ ಹೇಗೆ ಅಂತ ಕೆಲವೊಂದಷ್ಟು ಜನರ ಭಿನ್ನ ಅಭಿಪ್ರಾಯವೂ ಕೂಡ ಇರುತ್ತೆ. ಈ ಯೋಜನೆ ಜಾರಿಗೆ ಆದ ನಂತರ ಸಾಮಾಜಿಕ ಜಾಲತಾಣದಲ್ಲಿ 2 ತರ ಒಪಿನಿಯನ್ ಸಿಗತ್ತೆ. ಕೆಲವರು ಇದು ಬಡ ಕುಟುಂಬದವರಿಗೆ ತುಂಬಾ ಸಹಾಯವಾಗುತ್ತದೆ ಅಂತ ಸ್ವಾಗತಿಸಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಜನ 755 ಕೋಟಿ ಹಣವನ್ನ ಶಾಲೆ ಆಸ್ಪತ್ರೆಗಳಿಗೆ ಬಳಸಿದ್ರೆ ಇನ್ನು ಹೆಚ್ಚಿನ ಲಾಭ ಸಿಗ್ತಾ ಇತ್ತು ಅಂತ ಕೆಲವೊಂದಿಷ್ಟು ಜನರ ಪ್ರಶ್ನೆ. ಆದ್ರೆ ಸರ್ಕಾರ ಈ ಯೋಜನೆಯನ್ನ ಸೆಪ್ಟೆಂಬರ್ 15ರಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡುವ ಒಂದು ಸಿದ್ಧತೆಯನ್ನ ಮಾಡ್ತಿದೆ.
ಹಾಗಾದ್ರೆ ಸ್ನೇಹಿತರೆ, ಇದು ತಮಿಳುನಾಡು ಸರ್ಕಾರದ ಹೊಸ ಗೋಲ್ಡ್ ಗಿಫ್ಟ್ ಒಂದು ರಿಂಗ್ ಗಿಫ್ಟ್ ಸ್ಕೀಮ್ ಇದು. ಸೊ ನಿಮ್ಮ ಅಭಿಪ್ರಾಯ ಏನು? ಈ ಯೋಜನೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಇದರಿಂದ ಲಾಭನಾ ಅಥವಾ ನಷ್ಟ? ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಸರ್ಕಾರಿ ಯೋಜನೆಗಳು, ಪೊಲಿಟಿಕಲ್ಸ್ ಮಾಹಿತಿ, ಅಂತಾರಾಷ್ಟ್ರೀಯ ಮಾಹಿತಿ, ಇಂತಹ ಎಲ್ಲ ಅಪ್ಡೇಟ್ಸ್‌ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿ. ಮತ್ತೆ ನಿಮ್ಮ ಅಭಿಪ್ರಾಯವನ್ನ ಈ ವಿಷಯದ ಕುರಿತಾಗಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ರಾಜ್ಯದಲ್ಲಿ ಕೂಡ ಇಂತಹ ಒಂದು ಸ್ಕೀಮ್ ಬರ್ಬೇಕಾ ಅನ್ನುವಂಥದ್ರ ಬಗ್ಗೆ ಕಮೆಂಟ್ ಮಾಡಿ.